ಆಯ್ ಮಚ್ಚ. ಥೂ ಈ ನನ್ ಮಗ ಯಾಕೆ ಗುರು ಇಲ್ಲಿ ಬರ್ತಾವನೆ? ಯಾಕೋ ಏನಾಯ್ತು? ಯಾರು ಅವನು ಅಷ್ಟ್ ಚೆನ್ನಾಗಿದ್ದಾನೆ, ಎಷ್ಟ್ ಕ್ಯೂಟ್ ಆಗಿದ್ದಾನಲ್ವಾ? ಅವ್ನ್ ನೋಡಕ್ ಮಾತ್ರ ಕ್ಯೂಟು, ಮಾತಾಡಿದ್ರೆ ಫುಲ್ ಶೂಟು. ಹಾಯ್, ಊಟ ಆಯ್ತಾ? ಊಟ ಆಯ್ತು. ನಾವಮ್ಮ ಅನ್ನ ಸಾಂಬಾರ್ ಮಾಡಿದ್ರು. ನೆನೆ ಸಾಂಬಾರ್ ಮಿಕ್ಬಿಟ್ಟಿತ್ತು, ಅದಕ್ಕೆ ಅನ್ನ ಮಾಡೋ ಅಂದೆ. ಏನಕ್ಕೆ ಹೇಳಿ, ಊಟಕ್ಕೆ ಮರ್ಯಾದೆ ಕೊಡ್ಬೇಕಲ್ವಾ? ನಾವು 3 ಹೊತ್ತು ದುಡಿಯೋದೇನಕ್ಕೆ ಹೇಳಿ, ಒಂದು ಅನ್ನಕ್ಕೆ. ಅವಾಗಿನ ಕಾಲದಲ್ಲೆಲ್ಲ ಪೌಷ್ಟಿಕದ ಆಹಾರ ಇತ್ತು. ಈಗ ನೋಡ್ರಿ ಎಲ್ಲ ಬರೀ ಪಿಜ್ಜಾ ಬರ್ಗರ್ ಇದೇ ಆಗೋಗಿ. ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಇರೋದು ತಿನ್ಬೇಕು ಚೆನ್ನಾಗಿ, ಸ್ವಲ್ಪ ಜಾಸ್ತಿ. ಸರಿ ಏನ್ ಕೆಲ್ಸ ಮಾಡೋದು? ಹೌದು ನೀವು ಕೆಲ್ಸ? ಅಯ್ಯೋ ಕೆಲ್ಸ ಆಕ್ಚುಲಿ ಸರ್ಚ್ ಮಾಡ್ತಾ ಇದೀನಿ, ಎಲ್ಲೂ ಜಾಬ್ ಆಪರ್ಚುನಿಟೀಸ್ ಇಲ್ಲ ಇವಾಗ. ಅದಕ್ಕೆ ನಾನು ಒಂದು ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ. ಹೆಂಗಂದ್ರೆ ನಾವು ಒಬ್ಬನ್ ಸೇರ್ಸ್ಬೇಕು, ಫಸ್ಟ್ ಇನ್ನೊಬ್ಬನ್ ಸೇರ್ಸ್ತಾನೆ. ಸೊ ಹಿಂಗೆ ಸೇರ್ಸ್ತಾ ದುಡ್ಡು ಗುಂಪಾಗುತ್ತೆ. ಹಿಂಗೆ ಹಾಗೆ ಕೋಟಿ ದುಡ್ಡು ಮಾಡ್ಬೋದು. ಕಾರು, ಬಂಗ್ಲೆ. ಒಂದೊಂದ್ ಸರಿ ಕಾಲ್ ಬರ್ತೈತೆ, ಡೀಟೇಲ್ ಆಗಿ ಹೇಳ್ತೀನಿ. ಒಂದೊಂದ್ ಇಲ್ಲೇ ಎಲ್ಲೋ ಹೋಗ್ಬೇಕು. ಇಲ್ಲೇ ಇರ್ತೀನಿ. ಎಲ್ಲೋ ಓಡೋದೆ? ನಂಗೆ ತಲೆ ನೋತೈತೆ. ಇವನಿಂದ ಹೆಂಗ್ ತಪ್ಪಿಸ್ಕೊಳೋದೀಗ? ತಲೆ ಕೆಲ್ಸ್ಕೊಂಬೇಡ, ನಾನು ಒಬ್ಬನ ಕಳಿಸ್ತೀನಿ, ಅವ್ನ್ ನೋಡ್ಕೊತಾನೆಲ್ಲ. ಇವಾಗ ಏನಂದ್ರೆ ನಾವು ಒಬ್ಬನ್ ಸೇರ್ಸ್ಬೇಕು. ಇವ್ರ ಹತ್ರ ಮಾತಾಡ್ತೀರಿ, ಬಂದೆ 5 ನಿಮಿಷ. ಹಾಯ್ ಬ್ರೋ. ನಿಮ್ ಹೆಸರು? ನನ್ನ ಹೆಸರು ಪ್ರವೀಣ್ ಅಂತ. ಅದು ನನ್ನ ಹೆಸರು ಆಕ್ಚುಲಿ ಪ್ರವೀಣ್ ಅಲ್ಲ. ಅದು ನಮ್ಮ ಅಪ್ಪಂಗೆ ಕನ್ಸಲ್ಲಿ ಪುರಂದರದಾಸರು ಬಂದ್ರೆ ಹೇಳಿದ್ರು ಇವನ್ಗೆ ಪುಂಗಿದಾಸ ಇಡ್ಬೇಕು ಅಂತ. ಆದ್ರೆ ಆ ಟೈಮಲ್ಲಿ ಜ್ಯೋತಿಷ್ಯ ಕೇಳಿದಾಗ ಗ್ರಹಗತಿ ಚೆನ್ನಾಗಿರ್ಲಿಲ್ಲ. ಮಂಗಳ ಗ್ರಹ, ಶುಕ್ರ ಗ್ರಹ 2 ಹತ್ರ ಬಂದಾಗ ಸೂರ್ಯ ಕೂಡ ದೂರ ಇದ್ನಂತೆ, ಚಂದ್ರ ಕೂಡ ಇನ್ನೊಂದು ಭಾಗದಲ್ಲಿ ಇದ್ನಂತೆ. 2 ಒಟ್ಟಿಗೆ ಬಂದಾಗ ನನಗೊಂದು ಹೆಸರು ಬಂತು. ಅದರಲ್ಲಿ ಪಿ ಅನ್ನೋ ಒಂದು ಅಕ್ಷರ ಬಂತು. ಪ ಇಂದ ಏನಾರು ಇಡ್ಬೇಕಲ್ಲ, ಅದಕ್ಕೆ ಪ್ರವೀಣ ಅಂತ ಇಟ್ಟಿದ್ರು. ನನ್ನ ಹೆಸರು ಪ್ರವೀಣ ಅಂತ. ಬಿಟ್ಬಿಡೋಣ ಪ್ಲೀಸ್ ಅಣ್ಣ, ಬರ್ತೀರಣ್ಣ ಪ್ಲೀಸ್ ಅಣ್ಣ.